ಅಬ್ಬರಿಸುತ್ತಿರೋ ವರುಣ ಭಕ್ತರು ಇದೀಗ ಅತಂತ್ರ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಗುಜರಾತ್ನಲ್ಲಿ ರಕ್ಕಸ ರೂಪವನ್ನ ತಾಳಿದೆ ಇದೀಗ ವರುಣ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಭಕ್ತರು ತತ್ತರಿಸಿ ಹೋಗಿರುವಂತದ್ದು. ಮಹಾಮಳೆ ಅಬ್ಬರಕ್ಕೆ ದ್ವಾರಕನಾಥ ತತ್ತರಿಸಿ ಹೋಗಿದೆ. ಈಗಾಗಲೇ ಎಲ್ಲಾ ಕಡೆನೂ ಕೂಡ ವರುಣಾರ್ಭಟ ಜೋರಾಗಿರುವಂತದ್ದು. ದ್ವಾರಕನಾಥದಲ್ಲೂ ಕೂಡ, ಗುಜರಾತ್ನ ದ್ವಾರಕನಾಥದಲ್ಲೂ ಕೂಡ ಮಳೆ ಜೋರಾಗಿ ಬೀಳುತ್ತಿರುವ ಸಂದರ್ಭದಲ್ಲಿ ಅಲ್ಲಿನ ಭಕ್ತರು ಇದೀಗ ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಓಡಾಡೋದಿಕ್ಕೆ ಕಷ್ಟ ಆಗ್ತಾ ಇದೆ, ದೇವರ ದರ್ಶನವನ್ನ ಮಾಡೋದಿಕ್ಕೆ ಕಷ್ಟ ಆಗ್ತಾ ಇದೆ. ಆ ರೀತಿಯಾದಂತ ಮಳೆ ಬರ್ತಾ ಇರುವಂತದ್ದು. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆ ಬೀಸ್ತಾ ಇರುವಂತದ್ದು, ಮಳೆ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಭಕ್ತರು ಪರದಾಡ್ತಿದ್ದಾರೆ ದೇವರ ದರ್ಶನವನ್ನ ಮಾಡೋದಿಕ್ಕೆ. ದ್ವಾರಕದ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗಿರುವಂತದ್ದು. ಎಲ್ಲೆಡೆ ವರುಣಾರ್ಭಟ ಜೋರಾಗಿದೆ. ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಮಳೆ ಆಗ್ತಾ ಇರುವಂತದ್ದು. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕೆಲವೊಂದಷ್ಟು ಕಡೆ ಇವಾಗಲೇ ಗಮನಿಸಿದಂಗೆ ಗೋದಾವರಿ ನದಿ ಕೂಡ ಪೂರ್ತಿಯಾಗಿ ಭರ್ತಿಯಾಗಿರುವಂತದ್ದು. ಆ ರೀತಿಯಾದಂತಹ ಮಳೆ ಆಗ್ತಾ ಇದೆ ಎಲ್ಲಾ ಕಡೆನೂ ಕೂಡ. ಇನ್ನು 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಇದೀಗ ಗುಜರಾತ್ನ ದ್ವಾರಕಾನಾಥದಲ್ಲಿ ಮಳೆ, ಬಿರುಗಾಳಿ ಸಹಿತ ಮಳೆ ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿನ ಭಕ್ತರು ಕೂಡ ಪರದಾಡ್ತಾ ಇದ್ದಾರೆ. ದೇವರ ದರ್ಶನ ಮಾಡೋದಿಕ್ಕೆ ಕಷ್ಟವಾಗ್ತಾ ಇದೆ ಮಳೆಯಿಂದಾಗಿ.